ಇಲ್ಲ ಅಂದ್ರೆ ಅವ್ನು ಮಸ್ತ್ ಇಟ್ಟಿದ್ದಾನೆ. 3 ಜನ ಬ್ರೋ ನಾನು ಇದ್ದಂಗೆ ಹೇಳಿದ್ ನಾನು ನಿಮಗೆ ದುಬೈ ಥೈಲ್ಯಾಂಡ್ ಅನ್ನೋ ಇಂಟರ್ನ್ಯಾಷನಲ್ ಟೂರ್ ಹೊಡೆಯೋ ಆಸೆ ಇದ್ರೆ ನಿಮ್ಗೆ ಒಂದು ಒಳ್ಳೆ ಪ್ಯಾಕೇಜ್ ತಂದಿದ್ದೀನಿ. ಇವತ್ತಿನ ವಿಡಿಯೋ ಸ್ಪಾನ್ಸರ್ ಬಂದ್ಬಿಟ್ಟು ವೆಕೇಶನ್ ಹಬ್ ಅಂತ. ನಿಮಗೆ ದುಬೈ ಹೋಗೋ ಆಸೆ ಇದ್ರೆ 26ನೇ ತಾರೀಕಿಗೆ ಸೆಪ್ಟೆಂಬರ್ ಬಂದ್ಬಿಟ್ಟು ನಿಮಗೆ ಫಿಕ್ಸ್ಡ್ ಡಿಪಾರ್ಚರ್ಸ್ ನಡೆಸ್ತಾ ಇದ್ದಾರೆ. ಇದರಲ್ಲಿ ನಿಮಗೆ ಸೈಟ್ ಸೀಯಿಂಗು, ಏರ್ಪೋರ್ಟ್ ಟ್ರಾನ್ಸ್ಫರ್ಸು, ರೂಮ್ಸು, ಮೀಲ್ಸ್ ಎಲ್ಲಾನು ಇನ್ಕ್ಲೂಡ್ ಆಗಿರುತ್ತೆ. ಖಂಡಿತ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ಕೊ ಬನ್ನಿ. ಇಲ್ಲ ಹೆಚ್ಚಿನ ಇನ್ಫಾರ್ಮೇಶನ್ ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ಸ್ ನೀವು ಕಾಲ್ ಮಾಡ್ಕೊಳ್ಬೋದು, ಅಥವಾ ನನ್ನ ಕ್ಲೀನ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ರೀಲ್ಸ್ ಅಲ್ಲೂ ಕೂಡ ಒಂದು ಡೀಟೇಲ್ ವಿಡಿಯೋ ಮಾಡಿದ್ದೀನಿ, ಚೆಕ್ಔಟ್ ಮಾಡಿ. ಥೈಲ್ಯಾಂಡ್ ಹೋಗೋ ಆಸೆ ಇದ್ರೆ ನಿಮಗೆ ಥೈಲ್ಯಾಂಡ್ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ದಸರಾ ಟ್ರಿಪ್ ಅಂತಾನೆ ಹೇಳ್ಬೋದು. October 15th ಇರುತ್ತೆ. ಸೊ ಇದರಲ್ಲಿ ನಿಮಗೆ 6 nights 7 days ಅನ್ನೋ ಪ್ಯಾಕೇಜು. ಇದರಲ್ಲಿ ನಿಮಗೆ ಫುಕೆಟ್, ಬ್ಯಾಂಕಾಕ್, ಪಟಾಯ ಅಂತ ಅಂದ್ಬಿಟ್ಟು ಎಲ್ಲ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ಕೊ ಬರ್ತಾ ಇದ್ದಾರೆ. ಸೊ ಒಳ್ಳೆ ಮಜಾ ಮಾಡ್ಕೊ ಬನ್ನಿ. 4 star 5 star ರೂಮ್ಸ್ ಕೂಡ ಇದರಲ್ಲಿ ಇದೆ. ಸೊ ಸೂಪರ್ ಅಟ್ರಾಕ್ಟಿವ್ ಪ್ಯಾಕೇಜ್ ಅಂತಾನೆ ಹೇಳ್ತೀನಿ. ಡೀಟೇಲ್ಡ್ ವಿಡಿಯೋ ರೀಲ್ಸ್ ಅಲ್ಲೂ ಕೂಡ ಹಾಕಿದ್ದೀನಿ, ಚೆಕ್ಔಟ್ ಮಾಡಿ. ವೆಕೇಶನ್ ಹಬ್ ಅಂತ ಇರೋ ಕಾಂಟ್ಯಾಕ್ಟ್ ನಂಬರ್ ಇದೆ, ಬೇಗ ಬುಕ್ ಮಾಡ್ಕೊಳ್ಳಿ. ಲಿಮಿಟೆಡ್ ಸ್ಲಾಟ್ಸ್ ಅಲ್ಲಿ. ಕೆಳಗೆ ಇಳಿದ ತಕ್ಷಣ ನಮಗೆ ಹಂಗೆ ಸ್ವಿಮ್ಮಿಂಗ್ ಪೂಲ್ ತರ ಫುಲ್ಲು ನೀರುಗಳು ಬಂದ್ಬಿಟ್ಟಿದೆ. ಚಿತ್ರದುರ್ಗನ ಚಿಕ್ಕಮಗಳೂರು ಅಂತ ನನಗೆ ಡೌಟ್ ಹೊಡಿತದೆ. ಸೊ ಅಷ್ಟೊಂದು ಚಳಿ ಗಾಳಿ ಸಕ್ಕತ್ತಾಗಿದೆ. ಸೊ ಮಳೆ ಬಂದಿದೆಯಲ್ಲ, ಸೊ ಅದಕ್ಕೋಸ್ಕರ ಸರ್ ಹೆಂಗೆ ಹೋಗೋದು ಚಿತ್ರದುರ್ಗ ಫೋರ್ಟ್ ಒಳಗೆ ಹೋಗ್ಬಿಟ್ಟು ಫೋರ್ಟ್ಗೆ ಹೋಗಿ ಒಂಥರ ಇವತ್ತು ಶೂ ಎಲ್ಲ ತಂದಿಲ್ಲ, 3 ಜನನೂ ಸ್ಲಿಪ್ಪರಲ್ಲೇ ಇದ್ದೀವಿ. ಫೋರ್ಟ್ ಬರೋಣ. ಸೊ ಬನ್ನಿ, ಎಷ್ಟು ಜನ ಚಿತ್ರದುರ್ಗ ಫೋರ್ಟ್ ಬಂದಿದ್ದೀರಾ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೊ ಇದೊಂದು ವ್ಲಾಗ್ ಆಗಿರುತ್ತೆ. ಸೊ ನಾವು ಕೂಡ ಚಿತ್ರದುರ್ಗ ಬಂದಿದ್ದೀವಿ, ಎಲ್ಲರೂ ನಮ್ಮನೆ ನೋಡ್ತಾ ಇದ್ದಾರೆ. ಸೊ ಎಷ್ಟು ಎಕ್ಸೈಟ್ ಆಗಿದೆಯಾ? ಫುಲ್ ಎಕ್ಸೈಟೆಡ್. ಇವಾಗ ಈ ಕಡೆ ಹೋಗೋಣ. ನನಗೆ ಕಾರ್ ಲಾಕ್ ಮಾಡಿಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಕಾರ್ ಪಾರ್ಕಿಂಗ್ ಇಲ್ಲಿದೆ. ಸೊ ಕಾರ್ ಪಾರ್ಕಿಂಗಿಗೆ ಎಷ್ಟು ಚಾರ್ಜಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಏನು ಫ್ರೀನಾ ಕಾರ್ ಪಾರ್ಕಿಂಗ್ ಅಲ್ಲ? ಇವತ್ತು ಫ್ರೀ ಅನ್ಸುತ್ತೆ. ಏನಕ್ಕೆ? ಅದಕ್ಕೆ ಹಂಗೆ ಆಕ್ಚುಲಿ ಹೋಗೋರೆ ಇವತ್ತು ಫುಲ್ ಮಳೆ ಬರ್ತಿದ್ಯಲ್ಲ. ಸೊ ಯೂಶ್ವಲಿ ಚಿತ್ರದುರ್ಗ ಅಂದಿದ ತಕ್ಷಣ ನನಗೇನೋ ಫುಲ್ ಬಿಸಿಲು ಅಂತದೆಲ್ಲ ಎಕ್ಸ್ಪೆಕ್ಟ್ ಮಾಡಿದೆ. ಇಲ್ಲಿ ಬಂದಾದ್ಮೇಲೆ ಹಂಗೆ ಚೇಂಜ್ ಆಗ್ಬಿಡ್ತು. ಇವಾಗ ಇನ್ಮೇಲೆ ಚಿತ್ರದುರ್ಗ ಚಿಕ್ಕಮಗಳೂರು ಅಂತ ಅಂದ್ಬಿಟ್ಟು ಕನ್ಫ್ಯೂಸ್ ಆಗ್ತಾ ಇರುತ್ತೆ ನನಗೆ, ಬಿಕಾಸ್ ಅಷ್ಟು ಚಳಿಯಾಗಿದೆ ವೆದರು. ಇಲ್ಲಿ ನೋಡೋಕೆ ಸ್ವಿಮ್ಮಿಂಗ್ ಪೂಲು ನೋಡಿ, ಫುಲ್ ಸ್ವಿಮ್ಮಿಂಗ್ ಪೂಲು. ಅಲ್ಲೆಲ್ಲ ಬಾಯ್ಸ್ ಆಟಾಡ್ತವ್ರೆ. ಹಾಗಾದ್ರೆ ಈ ಗಾಳಿ ಹೊಡಿತಾರೆ ನೋಡಿದ್ರೆ ವಿಗ್ಗಿ ಯಾರಾದ್ರೂ ಹಾಕೋದ್ರೆ ವಿಗ್ಗಿ ಹಾರೋಗ್ಬಿಡೋದು ಅನ್ಸುತ್ತೆ. ಸೊ ಚಿತ್ರದುರ್ಗ ಫೋರ್ಟ್ ಅಂದಿದ ತಕ್ಷಣ ನಿನ್ಗೆ ನೆನಪು ಹೋಗುತ್ತೆ ಯಶಸ್? ನನಗೆ ಚಿತ್ರದುರ್ಗ ಫೋರ್ಟ್ ಅಂದ್ರೆ ಯೂಶಲಿ ಚಿಕ್ಕ ವಯಸ್ಸಲ್ಲಿ ನಾಗರ ಹಾವು ಅಂದ್ಬಿಟ್ಟು ಒಂದು ಫಿಲ್ಮ್ ನೋಡ್ತಾ ಇದ್ದೆ. ಓಕೆ, ವಿಷ್ಣುವರ್ಧನ್ ಅವ್ರದ್ದು. ಆ ಫಿಲ್ಮಿಗೆ ನಾ ಚಿಕ್ಕ ವಯಸ್ಸಲ್ಲೇ ನೋಡಿದ್ದು. ಅದಾದ್ಮೇಲೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಕ್ಲೈಮ್ಯಾಕ್ಸ್ ಅಲ್ಲಿ. ಓ ಯಾ ಎಸ್, ಇಲ್ಲೇನ ತೆಗ್ದಿದ್ದಲ್ಲ? ಇಲ್ಲೇ ಅಂತಾರೆ ತೆಗ್ದಿರ್ಬೋದು. ಬಟ್ ಚಿತ್ರದುರ್ಗ ಫೋರ್ಟ್ ನಾನು ನನ್ ಗೊತ್ತಿರಂಗು ಚಿತ್ರದುರ್ಗ ಫೋರ್ಟ್ ಅಲ್ಲೇ ಎತ್ತಿದ್ದಾರೆ ಅಂತ ಹೇಳ್ತಾರೆ. ಸೊ ಹೋಗ್ಬಿಟ್ಟು ನೋಡೋಣ. ನಮ್ಮ ಇಂಡಿಯನ್ ಫ್ಲಾಗ್ ಬೇರೆ ಹಂಗೆ. ಆದ್ರೆ ಇದು ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಕ್ಯಾಮ್ರಾಸ್ ಅಲ್ವಾ? ಕ್ಯಾಮ್ರಾ ಇರೋಲ್ಲ, ಗೋಪ್ರೋ. ಏನೇನು ಗುಂಡ ಇಲ್ಲಿ ಅಲ್ಲಿ ಹಿಂದೆ ಒಬ್ರು ಬರ್ತಾ ಇದ್ದಾರೆ ನೋಡಿ. ಹಾಯ್ ಬ್ರೋ. ದೊಡ್ಡ ಅಭಿಮಾನಿ ಬ್ರೋ. ಅಯ್ಯೋ ಹಾಯ್ ದೊಡ್ಡದಾಗಿದ್ದೀರಲ್ಲ, ಅದಕ್ಕೆ ನಾನು ಕೂಡ ಚಿತ್ರದುರ್ಗ ಬಂದೆ. ಯಾವ ಬಂದೆ? ನಾನು ಸುಮ್ಮನೆ ಚಿಕ್ಕಮಗಳೂರು ಹೋಗೋ ರೂಟಿಗೆ ಬಂದೆ. ನೋಡಿದ್ರೆ ಚಿತ್ರದುರ್ಗ ಸಿಕ್ತು. ಶಿಫ್ಟ್ ಅಲ್ಲಿ ಬಂದೆ. ನೀವು? ನಾನು ಸ್ವಿಫ್ಟ್ ಡಿಸೈರ್ ಅಲ್ಲಿ ಬಂದೆ. ಗಣೇಶ್ ಅವ್ರ ಜೊತೆ ಬಂದ್ವಿ. ನೀವು? ನಾನು ಉಂಡಾಡಿ ಗುಂಡ ಜೊತೆ ಬಂದೆ. ನಗು ಬರ್ಲಿಲ್ವಾ ಗುರು? ಹೇಳಿ ಚಿತ್ರದುರ್ಗ ಬಗ್ಗೆ ಸ್ವಲ್ಪ ನಮ್ಗೆ ಇನ್ಫಾರ್ಮೇಶನ್. ದೇವರನ್ನೇ ಗೊತ್ತಿಲ್ಲ ನಿಮ್ಗೆ? ಈಗ ಕೇಳಿದ್ರೆ ನೀವು ಆಲ್ರೆಡಿ ವಿಸಿಟ್ ಮಾಡಿದ್ದೀರಾ, ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು. ನಾವು ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ, ಅದಕ್ಕೆ ಇಲ್ಲೇ ನಿಮ್ಗೆ ಹಾಕೊಟ್ಬಿಟ್ಟಿದೀವಿ ಚಿತ್ರದುರ್ಗ ಫೋರ್ಟ್. ಸೊ ನಮ್ಮ ಆಡಿಯನ್ಸ್ ಎಲ್ಲ ಇದ್ರಲ್ಲೂ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ನೋಡ್ಬೇಕು. ಸರ್ಜಾಟ ಸರ್ಜಾಟ ಸರ್ಜ ಬಂದು ಸರ್ಜ ಆಕ್ಷನ್ ಪ್ರಿನ್ಸ್ ಸರ್ಜ. ಏನಿಲ್ಲ, ಯೂಶಲಿ ಇದೆಯಲ್ಲ ಈ ವಾಲ್ ಏನಂದ್ರೆ ಯೂಶಲಿ ಕೋತಿರಾಮ ಅಂತ ಇಲ್ಲೇ ತಾನೇ ಬರ್ತದದು. ಇಲ್ಲಿ ಹತ್ತಿರ ನಾನು ನೋಡಿದೀನಿ. ಹೌದಾ? ಚಿತ್ರದುರ್ಗದಲ್ಲಿ ಕೋತಿರಾಮ ಅಂದ್ರೆ ಸ್ಪೆಷಲ್. ಸ್ಪೆಷಲ್ ಏನು ಸ್ಪೆಷಲ್? ಅವ್ರು ಬೆಟ್ಟ ಅದೆಲ್ಲ ಒಳಗಡೆ ನೋಡೋಣ ಬದಿ. ಇಲ್ಲೇ ಹೇಳ್ತಾ ಕೂತವ್ರೆ. ತಕ್ಷಣ ಫಸ್ಟ್ ಸ್ಕ್ಯಾನ್ ಮಾಡ್ಬೇಕು. ಹಿಂಗೆ ಆನ್ಲೈನ್ ಟಿಕೆಟ್, ಗೂಗಲ್ ಪೇ, ಫೋನ್ ನಂಬರ್ ಅಲ್ಲ. ಇದು ಇಂಡಿಯನ್ ಫಾರಿನರ್ ನೀವು? ನಾವು ಇಂಡಿಯನ್. ಫಾರ 250 ರೂಪಾಯಿ ಕಟ್ಟಾಗುತ್ತೆ.
ಇದೇನ್ ಬ್ರೋ ಉನ್ನಡಿ ಗುಂಡ ಅಂತ ಹಾಕ್ತಿದ್ದೀರಾ? ನಿಮ್ಮ ಹೆಸರೇನು? ವೆಂಕಟೇಶ್. ವೆಂಕಟೇಶ್ ಅಂತ ಹಾಕಿದ್ದು. ಐಡಿ ಅಂದ್ರೆ ನಿಮ್ಮ ಅಯ್ಯೋ ಐಡಿ ಅಲ್ಲಿದೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಟಿಕೆಟ್ ಪ್ರೈಸ್ ಬಂದು 20 ರೂಪಾಯಿ ಪೇ ಮಾಡಿದೀವಿ. ಟಿಕೆಟ್ ಎಲ್ಲ ಬಂತು ಬ್ರೋ. ಟಿಕೆಟ್ ಬಂತು. ಟಿಕೆಟ್ ಬಂತು. ಮೂರು ಜನ ಇವ್ನು ರಫ್ ಹಾಕ್ಬಿಟ್ಟು ಬರೋರಲ್ಲ ರಫ್ ಹಾಕ್ಸನ್ಕೊಳ ಅವ್ರಿಗೆ. ಹೌದಾ? ಬ್ರೋ ನಾನು ಇದ್ದಂಗೆ ಹೇಳಿದ್ ನಾನು. ಏನಂತ ಅದೇ ಬ್ರೋ ಇರೋದು. ಫೋಟೋ ನೋಡೋಕೋದ್ರೆ ನಿಮ್ಗೆ ಬರೀ ನೋಡೋಕೆ ಹೆಂಗಿರುತ್ತೆ? ಕೋತಿತ್ತೋಪ ಏನಂದ ಇದಕ್ಕೆ ಹೆಸರು? ಕೋತಿ ರಾಮ ಅನ್ಕೋ. ಕೋತಿ ರಾಮನ ಏನಂತೆ? ಬಟ್ ಅದ್ ಮಾತ್ರ ಅಲ್ಲ, ಇಲ್ಲಿ ನೋಡಿ 25 ಇದೆ. ಸಿಟಿನ ಇದು? ಇದ್ರಲ್ಲಿ ಚಿತ್ರದುರ್ಗ ಇದು ಮ್ಯಾಪ್ ಇದು. ಚಿತ್ರದುರ್ಗ ಒಳಗಡೆ ಇಷ್ಟಿದೆ. ಅದಕ್ಕೆ ಗೈಡ್ ಕರ್ಕೊಬರ್ಬೇಕು ಅದು. ಸೊ ಇದು ಬಂದ್ಬಿಟ್ಟು ಮ್ಯಾಪ್ಸ್ ಅಲ್ಲಿ ನಾವು ಕನ್ಫ್ಯೂಸ್ ಆಗ್ಬಿಟ್ವಿ. ನೋಡೋದು ಚಿತ್ರದುರ್ಗ ಮ್ಯಾಪ್ಸ್ ಅಂತ, ನಾವು ಫೋರ್ಟ್ ಮ್ಯಾಪ್ಸ್ ಅಂತ ಅನ್ಕೊಂಡ್ವಿ. ಸೊ ಇದು ಕೋತಿ ರಾಮನ. ಕೋತಿ ರಾಮ ಬಂದು ಇಲ್ಲಿ ಬಂಡೆ ಹತ್ತಾರೆ ನೋಡಿ. ಇಲ್ಲೆಲ್ಲ ಇಲ್ಲಿಂದ ಹತ್ತದು ಯೂಶಲಿ ನಾನು ನೋಡಿದೀನಿ. ನೀನು ಯಾವಾಗ ಯಾವ ಏರಿಯಾಲಿ? ಯೂಟ್ಯೂಬಲ್ಲಿ ನೋಡಿದ್ಯಾ? ಓಕೆ, ಚೆನ್ನಾಗಿದೆ. ಒಂಥರ ನಾವೇ ಮೂವಿ ಎತ್ಬೋದು ಅನ್ಸುತ್ತೆ ಅಲ್ವಾ? ನಮ್ಮ ಉನ್ನಡಿ ಗುಂಡ ಬ್ರೋ ಫುಲ್ ಡೀಟೇಲ್ ಆಗಿ ತೋರಿಸ್ತಿದ್ದಾರೆ ಚಿತ್ರದುರ್ಗ ಫೋರ್ಟ್ನ. ಸೊ ನೀವು ಅವ್ರ ಚಾನಲ್ ನೋಡ್ಬೋದು. ಅವ್ನು ಲಾಂಗ್ ಶಾಟ್ ತಗೊಂಡ್ಬಿಡ್ತೀನಿ ಒಂದೇ ಸತಿ. ಅಲ್ಲಿ ಇವ್ರು ಗನ್ ತರ ಏನೋ ಗನ್ ಶೂಟ್ ತರ ಇವ್ರು ಯಾವ್ದೋ ಒಂದು ಗೇಮ್ ಬರುತ್ತಲ್ಲ, ಏನದ? ಪಬ್ಜಿಯಾ? ಬಟ್ ಸಿಕ್ಕಾಪಟ್ಟೆ ಗಾಳಿಗೆ ಸಕ್ಕದಾಗಿರತ್ತೆ. ಈ ತರ ಫೋಟೋ ಲೈಕ್ ನೋಡುವಾಗ ಬಿಸ್ತಿದ್ರೆ ಬೇಜಾರಾಗತ್ತೆ. ಬಟ್ ಈ ತರ ಸಣ್ಣಗೆ ಗಾಳಿ ಬೀಸ್ತಾ ಇದ್ರೆ ಎಷ್ಟಾದ್ರೆ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಮೈನ್ ಬಂದ್ಬಿಟ್ಟು ಬಂಡೆ. ಸೊ ನಮ್ಮ ಉನ್ನಡಿ ಗುಂಡ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸೊ ನೀವು ಇನ್ಫಾರ್ಮೇಶನ್ ಎಲ್ಲ ಹುಡುಕ್ಬೇಕು ಅಂತಂದ್ರೆ ನಮ್ಮ ಉನ್ನಡಿ ಗುಂಡ ಚಾನಲ್ ಹುಡುಕಿ ಸಿಕ್ಕಾಪಟ್ಟೆ ಸೂಪರ್ ಆಗಿ ಮಾಡ್ತಾ ಇದ್ದಾರೆ. ನಾವು ಬಂದ್ಬಿಟ್ಟು ಫಸ್ಟ್ ಟೈಮ್ ವಿಸಿಟ್. ಅವ್ರು ಆಲ್ರೆಡಿ ಒಂದು 3 ಸಲ ವಿಸಿಟ್ ಮಾಡಿದಾರಂತೆ. ಫುಲ್ ಹಿಸ್ಟ್ರಿ ಎಲ್ಲ ತಿನ್ಕೊಂಡು ಸಕ್ಕದಾಗಿ ಬಂದಿದ್ದಾರೆ. ಈ ಕಡೆ ನೋಡಿ ಸಿಕ್ಕಾಪಟ್ಟೆ ಸೂಪರ್ ಆಗಿದೆ. ಗ್ರೀನರಿ. ಬನಶಂಕರಿ ಟೆಂಪಲ್ ಅಲ್ಲೇನಿಲ್ಲ, ಗ್ರೀನರಿ ಇದೆ, ಅದಕ್ಕೆ ಬಂದಿಕ್ ನಾವು. ಅಲ್ಲಿ ವಿಂಡ್ ಮಿಲ್ ಗೈಸ್, ಚಿಕ್ಕ ವಯಸ್ಸಲ್ಲೆಲ್ಲ ನಾನು ಪೋಗೋ ಚಾನಲ್ ಬರ್ತಿತ್ತಲ್ಲ ವಿಂಡ್ ಮಿಲ್, ಅದು ಇಲ್ಲೂ ಇದೆ. ಇಲ್ಲಿಂದ ವ್ಯೂ ಸಗದಾಗಿ ಕಾಣಿಸ್ತಾ ಇದೆ. ಇಲ್ಲಿಂದ ನಾವು ಒಂದು ಫೋಟೋ ತಗೊಳ್ಳೋಣ ಬಂದಿದ್ದಕ್ಕೆ. ಚೆನ್ನಾಗಿ ತಿಂದಿದ್ದೀವಿ ಇವಾಗ ತುಪ್ಪ ಅಲ್ಲ, ಅದಕ್ಕೆ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ. ಇದ್ರೊಳಗೋದ್ರೆ ಹಾವೇನಾರು ಇದ್ರೆ ಸ್ಲೀಪರ್ ಯಾರು ತಗೊಂಡು ಹೋಗ್ಬಿಡ್ತಾರೆ. ಇಲ್ಲಿ ಯಾರು ಇಲ್ಲ ಬಿಡು, ನಡೀತಾರ ಅದು ಇದೆ ಅಂತಲ್ಲ, ಏನು ಏನೋ ಕಟ್ಟಿರ್ತಾರೆ ಅಂತಲ್ಲ ಸರೌಂಡಿಂಗ್ಸ್ ಅಲ್ಲಿ. ಅದ ಆ ಕಾಲದಲ್ಲೂ ಮೋಸ್ಟ್ಲಿ ಬಿಟ್ಟು ತಪ್ಪಲಿಕ್ಕೆ ಅಷ್ಟು. ದೇವಸ್ಥಾನ, ನೋ ಫೋಟೋಗ್ರಫಿ, ವಿಡಿಯೋಗ್ರಫಿ ಕರೀತಾರೆ ಯಶಸ್ನಿಂದ. ಹುಷಾರು ಸಾರುತ್ತೆ. ಮೇಲ್ ಪಿಕ್ಕು ಇದೇನಂದ್ರೆ ಆಗಿನ ಕಾಲದಲ್ಲಿ ಬಂದ್ಬಿಟ್ಟು ಯೂಶಲಿ ಎಣ್ಣೆ ಎಲ್ಲ ಇದ್ ಮಾಡ್ತಿದ್ರು ಗೊತ್ತಾ? ಹಸು ಬಂದು ಕಟ್ಬಿಟ್ಟು ಸುತ್ತ ರೌಂಡ್ ಹೊಡಿಸ್ತಿದ್ರು. ಓಕೆ. ಸೊ ದಟ್ ಎಣ್ಣೆನ ಫಾರ್ಮ್ ಮಾಡೋದಕ್ಕೆ ಯೂಶಲಿ ಕಾಂತಾರ ಫಿಲಮು, ಯಜಮಾನ ಫಿಲಮ್ ಅಲ್ಲಿ ಎಲ್ಲ ಅದು ತೋರಿಸ್ತಾರೆ. ಯೂಶಲಿ ಹಸುನ ಕಟ್ಬಿಟ್ಟು ಅದು ಹಿಂಗ್ ರೊಟೇಟ್ ಮಾಡಿಸ್ತಾರೆ ಹಸುನ. ಅವಾಗ ತಿರುಗಿದಾಗ ಆಯಿಲ್ ಫಾರ್ಮ್ ಆಗುತ್ತೆ. ಮಾತಾಡಿದ್ರೆ ಹಂಗೆ ಹೋಗ್ಬಿಟ್ಟಲ್ಲ. ಅದೇ ಇದು ಸ್ವಲ್ಪ ಬೋರ್ ಹೊಡಿತು. ಗೈಸ್ ಇವಾಗ ನೋಡಕ್ ಹೋದ್ರೆ ನಾವು ಅಲ್ಲಿ ಬನಶಂಕರಿ ದೇವಸ್ಥಾನ ಮುಗಿಸ್ಕೊಂಡು ಕ್ಲೀನ್ ಆಗಿ ಅದೇ ನಾವು ಸ್ಟ್ಯಾಚು ಇದೆಯಾ ಏನದು? ಮನುಷ್ಯರು ಮೈ ಗಾಡ್ ಗೈಸ್, ಇಲ್ಲಿಂದ ನೋಡೋಕೆ ಫುಲ್ ಫೋಟೋ ಅಲ್ಲಿ ಹೆಂಗೆ ಕಾಣಿಸ್ತಾರೆ, ಸ್ಟ್ಯಾಚು ತರ ಆ ತರ ಕಾಣಿಸ್ತವ್ರೆ. ಇಲ್ಲಿ ನಮ್ಗೆ ಇಂಡಿಯನ್ ಫ್ಲಾಗ್ ಇದೆ ಗೈಸ್. ಸೊ ಈ ಪ್ಲೇಸಸ್ ಎಲ್ಲ ನೋಡೋಕೆ ತುಂಬಾನೇ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಖಂಡಿತ ನೀವು ಕೂಡ ಬಂದ್ರೆ ಕ್ಲೀನ್ ಆಗಿ ಮೇಂಟೈನ್ ಮಾಡಿ, ತುಂಬಾ ಪರ್ಫೆಕ್ಟ್ ಆಗಿ ಒಂಥರ ಗ್ರೀನರಿ ನೋಡೋಕೆ ಎಷ್ಟು ಸೂಪರ್ ಆಗಿದೆಯಲ್ಲ. ಹೌದು. ಅದಕ್ಕೆ ಕಸನೆಲ್ಲ ಬಂದ್ರೆ ನೀಟಾಗಿ ಡಸ್ಟ್ಬಿನ್ ಅಲ್ಲಿ ಹಾಕಿ ಅಲ್ಲಿ ಇಲ್ಲಿ ಡಸ್ಟ್ಬಿನ್ ಇಟ್ಟಿದ್ದಾರೆ. ಹೌದು. ಸೊ ಕ್ಲೀನಾಗಿ ಮೇಂಟೈನ್ ಮಾಡಿ. ಅದು ಆಕ್ಚುಲಿ ಅವ್ರು ಹಂಗೆ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ನಾವು ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಎಸ್. ನಾನು ಹೇಳಿತಾರ ಅಲ್ಲಿ ಮ್ಯಾಪ್ ಮಾಡಿದ್ವಲ್ಲ, ಅದು ಇಡೀ ಚಿತ್ರದುರ್ಗ ಮ್ಯಾಪ್ ಅಲ್ಲ ಅನ್ಸತ್ತೋ? ಫುಲ್ ನೋಡಿದ್ವಿ ಚಿತ್ರದುರ್ಗ ಮ್ಯಾಪ್. ಅದು ಮತ್ತೇನಕ್ಕೆ ಇಲ್ಲ ಬಾಂಬೆ ಮಂಟಪ. ಬಾಂಬೆನಾ? ಅದೇ ಬಾಂಬೆ ಮಂಟಪ, ಬಾಂಬೆ ಮಂಟಪ, ಬಾಂಬೆ ಮಂಟಪ, ಗಣೇಶ ಟೆಂಪಲ್. ಏನು ಇಷ್ಟು ಇದನ್ನ ನಾವು ನೋಡ್ಕೊಂಡು ಹೋಗ್ಬೇಕಾ? ನೋಡ್ ಅದೇ ಹೇಳ್ತಿಲ್ವಾ, ಇದು ಫೋರ್ಟ್ ಒಳಗಿರೋದು. ನಾನು ಫಸ್ಟ್ ಚಿತ್ರದುರ್ಗದೇ ಮ್ಯಾಪ್ ಅನ್ಕೊಂಡೆ. ಇಲ್ಲ, ಕರೆಕ್ಟ್. ನಾವು ಫೋರ್ಟ್ ಮ್ಯಾಪ್ ಇದು. ನೋಡಲಿ ಎಷ್ಟು ಜನ ಬರ್ತಿದ್ದಾರೆ. ಹಾಯ್, ಹಲೋ. ಅಯ್ಯೋ
ಎಲ್ಲೋ ನಮ್ಮ ಬಾಸು ಬಾಸಲ್ಲಿ ಫ್ಲಾಗ್ ಮಾಡ್ಕೊ ಬರ್ತಿದ್ದಾರೆ. ಇನ್ನೊಬ್ರು ಗೈಡ್ ಕೇಳಿದ್ರು ನಮಗೆ, ಬಟ್ ನಮ್ಮ ಗೈಡ್ ನೋಡಿ ಅಲ್ಲಿ ಇಂಡಿಯನ್ ಫ್ಲಾಗ್ನ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಯಶಸ್ ಇದು ಹೋಗ್ತಾ ಇದ್ರೆ ಒಂದು 2-4 ಎಪಿಸೋಡ್ ಮಾಡ್ಬೋದು ಅನ್ಸುತ್ತೆ ಚಿತ್ರದುರ್ಗ ಫೋರ್ಟ್ನೇ. ಇವಾಗ ಅದಕ್ಕೆ ಸುಮ್ಮನೆ ಸಿಂಪಲ್ ಆಗಿ ತೋರ್ಸೋಣ. ಸಿಂಪಲ್ ಆಗಿ ತೋರ್ಸೋಣ, ನೀವು ಹಿಂಗೂ ಬೋರ್ ಹೊಡೆದಿರುತ್ತೆ. ಸೊ ನಾವು ಬರೀ ಇವಾಗ ವಿಡಿಯೋ ಫುಟೇಜಸ್ ಅಲ್ಲಿ ತೋರಿಸ್ತೀವಿ, ಮ್ಯೂಸಿಕ್ಸ್ ಅಲ್ಲಿ ಎಂಜಾಯ್ ಮಾಡಿ. ಸೊ ನೋಡ್ತಾ ಇದ್ದೀರಾ ಚಿತ್ರದುರ್ಗ ಫೋರ್ಟು. ಸೊ ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಗೈಡ್ ಎಲ್ಲ ಹೇಳ್ಕೊಟ್ಬಿಟ್ರು ನಮಗೆ. ಸೊ ಗೈಡ್ ಅಂದರೂ ರೆಕಾರ್ಡ್ ಮಾಡಬಾರ್ದು, ನಮ್ಮ ವಾಯ್ಸ್ ಎಲ್ಲೂ ಬರಬಾರ್ದು ಅಂತ. ಸೊ ಅದಕ್ಕೋಸ್ಕರ ನಾವು ರೆಕಾರ್ಡ್ ಮಾಡಲಿಲ್ಲ. ಒಂದು ಒಳ್ಳೆ ಫೋರ್ಟ್ ಅಂತಲೇ ಹೇಳ್ಬೋದು. ಒಂದು ಅಟ್ಲೀಸ್ಟ್ ಒಂದು ಅಪ್ರಾಕ್ಸಿಮೇಟ್ 2 hours ಅಟ್ಲೀಸ್ಟ್ ನಿಮ್ಗೆ ಬೇಕೇ ಬೇಕಾಗುತ್ತೆ. ಖಂಡಿತ ಬಂದು ಎಂಜಾಯ್ ಮಾಡಿ. ಸೊ ಈ ಥರ ವೆದರಲ್ಲಿ ಬಂದರೆ ಮಳೆ ಇರುತ್ತೆ, ಸೊ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ, ಜಾಸ್ತಿ ನಿಮ್ಗೆ ತೋರ್ಸೋಕ್ಕೂ ಆಗಲಿಲ್ಲ. ಸೊ ಈ ವಿಡಿಯೋ ಅಷ್ಟೇ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇಯ್ನ್ಲಿ ಚಿತ್ರದುರ್ಗ ಅಲ್ಲಿ ಇರ್ತಾರಲ್ಲ ಅವ್ರ ಹತ್ರ ಬೇಡ, ಅವ್ರ ಹತ್ರ ಆಲ್ರೆಡಿ ಎಲ್ಲ ಬಂದಿರ್ತಾರೆ. ಸೊ ಯಾರು ನೋಡಿಲ್ಲ ಅವ್ರ ಹತ್ರ ಟ್ರೈ ಮಾಡಿ. ಸೊ ನಿನ್ಗೆ ಹೆಂಗಿತ್ತು ಯಶಸ್? ಟ್ರೈ ಮಾಡಿ. ಸೂಪರ್, ಅಮೇಝಿಂಗ್. ಅದೇ ಎಲ್ಲಾದ್ರೂ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ. ಸೊ ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಬೈ ಫ್ರಮ್ ದಿನೇಶ್. ಡೂ ವಾಟ್ ಇಟ್ ನೌ. ಸ್ಟಾಪ್ ಕ್ಯಾಪು ಬರ್ತಾನೆ ಡ್ರಾಪ್ ಆಗೋಕ್ಕೆ. ನಮ್ಮ ಕಾರು ವೈಟ್ ಕಲರ್ ಆಗಿತ್ತು, ಇವಾಗ ಈ ಥರ ಬಿಡಿದೆ ಬ್ರೌನ್ ಕಲರ್. ಸರ್ಜ ಬಂದು ಸರ್ಜ ಆಕ್ಷನ್ ಪ್ರಿನ್ಸ್ ಸರ್ಜ, ಸರ್ಜ ಬಂದು ಸರ್ಜ ಆಕ್ಷನ್ ಪ್ರಿನ್ಸ್ ಸರ್ಜ, ಸರ್ಜ ಬಂದು ಸರ್ಜ ಆಕ್ಷನ್ ಪ್ರಿನ್ಸ್ ಸರ್ಜ. ಹೊಡಿರಿ ನಗರಿ ಊದಿರಿ ತುತ್ತೂರಿ, ಹೊಡಿರಿ ನಗರಿ